Hello everyone. Look at the question number 16. If the zeros of the polynomial p of x is equal to x square plus 3x plus k are reciprocal to each other, then find the value of k. So ಇಲ್ಲಿ ನಾವೇನ್ ಮಾಡೋಣ, ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಹೇಗೆ ಬರೀತೇವೆ? ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ax square plus bx plus c ಅಲ್ವಾ? ಸೊ ಇಲ್ಲಿ alpha and beta are the zeros. So alpha and beta are the zeros. So ಇಲ್ಲಿ ಪ್ರಾಡಕ್ಟ್ ಆಫ್ ದಿ zeros ಯಾವ ರೀತಿ ಇರುತ್ತೆ? ಆಲ್ಫಾ ಇಂಟು ಬೀಟಾ. ಸೊ ದಿಸ್ ಈಸ್ ಈಕ್ವಲ್ ಟು ಸಿ ಬೈ ಎ ಅಲ್ವಾ? ಸೊ ಇದು ಕಲ್ತಿರುವಂತ ಅಂಶ ನೀವು. ಸೊ ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ನಾವು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಇಲ್ಲಿ ಆಲ್ಫಾ ಮತ್ತು ಬೀಟಾ ಏನ್ ಹೇಳಿ? ಝೀರೋಸ್ ಅಲ್ವಾ? ಸೊ ಪ್ರಾಡಕ್ಟ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು ಏನ್ ಹೇಳಿ? ಸಿ ಬೈ ಎ. ಸೊ ಇದೇ ಒಂದು ಕಂಡೀಷನ್ ಅನ್ನ ನಾವು ಕೊಟ್ಟಿರುವ ಈಕ್ವೇಶನ್ ಗೆ ಅಪ್ಲೈ ಮಾಡೋಣ. ಸೊ ಏನಾಗುತ್ತೆ? ಸೊ ದ ಗಿವನ್ ಪಾಲಿನಾಮಿಯಲ್ ಏನಿದೆ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ ಕೆ ಅಲ್ವಾ? ಸೊ ಹಿಯರ್ ಎ ಇಸ್ ಈಕ್ವಲ್ ಟು 1, p is equal to 3 and c is equal to k alva. So coefficients. So the problem states that the zeros are reciprocal to each other anta ಹೇಳ್ತಾ ಇದ್ದಾರೆ. So ಈ zeros ಹೇಗಿದೆ ಅಂತೆ? So they are reciprocal to each other. ಕೊಟ್ಟಿರುವ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಗೆ ಸಂಬಂಧಪಟ್ಟ ಹಾಗೆ ಝೀರೋಸ್ ಯಾವ ರೀತಿ ಇದೆ? ರೆಸಿಪ್ರೋಕಲ್ ಟು ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ ಲೆಟ್ ದ ಝೀರೋಸ್ ಪಿ, ಸೊ ಝೀರೋಸ್ ಪಿ ಆಲ್ಫಾ ಅಂಡ್ 1 ಬೈ ಆಲ್ಫಾ ಅಂತ ತಗೊಳ್ಳೋಣ. ಯಾಕಂದ್ರೆ ಅದು ರೆಸಿಪ್ರೋಕಲ್ ಟು ಈಚ್ ಅದರ್ ಇದೆ ಅಂತೆ. ಸೊ ಹಾಗಾಗಿ ಆಲ್ಫಾ ಅಂಡ್ 1 ಬೈ ಆಲ್ಫಾ ಅಂತ ಹೇಳೋಣ. ಸೊ now calculate the product of zeros. Okay, so ಇದರ ಪ್ರಾಡಕ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇಲ್ಲಿ ನಾವು ಜನರಲ್ ಆಗಿ ತಗೊಂಡಿದ್ವಲ್ವಾ? ಸೊ ಝೀರೋಸ್ ಇನ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಏನ್ ಹೇಳಿ? ಸಿ ಬೈ ಎ. ಸಮ್ ಏನ್ ಹೇಳಿ? ಮೈನಸ್ ಬಿ ಬೈ ಎ. ಸೊ ಇದನ್ನ ನೀವು ಕಲ್ತಿದ್ದೀರಾ. ಸೊ ಇಲ್ಲಿ ಝೀರೋಸ್ ಏನಿದೆ? ರೆಸಿಪ್ರೋಕಲ್ ಟು ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ ಝೀರೋಸ್ ಅನ್ನ ಆಲ್ಫಾ ಮತ್ತು 1 ಬೈ ಆಲ್ಫಾ ಅಂತ ತಗೊಂಡಿದ್ದೇನೆ. ಓಕೆ, ಸೊ ಇಲ್ಲಿ ಯೂಸಿಂಗ್ ದ ಫಾರ್ಮುಲಾ, ಸೊ ಏನ್ ಮಾಡೋಣ ನಾವು? ಆಲ್ಫಾ ಇಂಟು 1 ಬೈ ಆಲ್ಫಾ. ಸೊ ಎರಡು ಝೀರೋಸ್ ನ ಪ್ರಾಡಕ್ಟ್. ಆ ಝೀರೋಸ್ ಹೇಗಿದೆ? ರೆಸಿಪ್ರೋಕಲ್ ಟು ಈಚ್ ಅದರ್ ಇದೆ. ಓಕೆ, ಸೊ ಆಲ್ಫಾ ಇಂಟು 1 ಬೈ ಆಲ್ಫಾ ಇಸ್ ಈಕ್ವಲ್ ಟು ಏನ್ ಹೇಳಿ? ಸಿ ಬೈ ಎ. ಓಕೆ, ಸೊ this implies alpha into 1 by alpha is equal to c is k and a is 1. So this implies alpha cancels. So 1 is equal to k. Okay. ಹಾಗಾದ್ರೆ ಇಲ್ಲಿ ನಮಗೆ ವ್ಯಾಲ್ಯೂ ಆಫ್ k ಎಷ್ಟು ಬಂದಿದೆ ಮಕ್ಕಳೇ? 1. Okay. Thank you.